ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿದೆ 3ನೇ ತಾರೀಕಿನಿಂದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಹುಬ್ಬಳ್ಳಿಯಲ್ಲಿ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ. ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ತುಂಬ ಜನರ ಒಂದು ಕರೆಪತ್ರ ಡೌನ್ಲೋಡ್ ಆಗ್ತಾ ಇಲ್ಲ. ಹಾಗಾದರೆ ಯಾರ ಒಂದು ಕರೆಪತ್ರ ಈಗ ಡೌನ್ಲೋಡ್ ಆಗ್ತಾ ಇದೆ, ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಯಾವ ಒಂದು ಅಪ್ಲಿಕೇಶನ್ ನಂಬರ್ನಿಂದ ಸ್ಟಾರ್ಟ್ ಆಗಿದೆ ಅಂತ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ಹಿಂದಿನ ನಾನು ವಿಡಿಯೋದಲ್ಲೇ ತಿಳಿಸಿಕೊಟ್ಟಿದ್ದೇನೆ, ಹುಬ್ಬಳ್ಳಿಯಲ್ಲಿ NW ಅವರ ಚಾಲನಾವೃತ್ತಿ ಪರೀಕ್ಷೆ 3ನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿದೆ ಅಂತ. ಎಲ್ಲರೂ ಕೂಡ ತಮ್ಮ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ. ನಿಮಗೆ ಗೊತ್ತಿದೆ, KSRTCನಲ್ಲಿ ಅವರು ಅಪ್ಲಿಕೇಶನ್ ನಂಬರ್, ಅದೇ ರೀತಿ ಯಾವ ಡೇಟಿನಿಂದ ಯಾವ ಡೇಟಿಯವರೆಗೆ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು, ಅದೇ ರೀತಿ ಅಪ್ಲಿಕೇಶನ್ ನಂಬರ್ ಕೂಡ ಯಾವ ಒಂದು ಅಪ್ಲಿಕೇಶನ್ ನಂಬರ್ನಿಂದ ಎಲ್ಲಿಯವರೆಗೆ ನೀವು ಡೇಟ್ ವೈಸ್ ಹಾಕುತ್ತಿದ್ದರೋ ನಿಮಗೂ ಕೂಡ ಗೊತ್ತಿದೆ. ಬಟ್ NWದಲ್ಲಿ ಯಾವುದೇ ರೀತಿಯಿಂದ ಅವರು ಲಿಸ್ಟ್ ಕೂಡ ಹಾಕಿಲ್ಲ. ಅದೇ ರೀತಿ ಡೇಟ್ ಕೂಡ ಇಲ್ಲಿ ಜಸ್ಟ್ 3ನೇ ತಾರೀಕಿನಿಂದ ಸ್ಟಾರ್ಟ್ ಆಗಲಿದೆ ಅಂತ ವೆಬ್ಸೈಟ್ನಲ್ಲೇ ಬಿಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಹುಬ್ಬಳ್ಳಿಯಲ್ಲಿ ಚಾಲನಾವೃತ್ತಿ ಪರೀಕ್ಷೆಯನ್ನು ದಿನಾಂಕ 3/2/2025 ಪ್ರಾರಂಭಿಸಲಾಗುವುದು ಅಂತ ಅಷ್ಟೇ ಕೊಟ್ಟಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ತುಂಬ ಜನರು ನೋಡಿ, ಆಮೇಲೆ ಇಲ್ಲಿಂದ ನೀವು ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆಯ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು, ನೋಂದಣಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕ. ಸೊ ಫ್ರೆಂಡ್ಸ್, ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದಾರೆ, ನಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಆಗಿಲ್ಲ ಅಂತ. ಸೊ ಫ್ರೆಂಡ್, ಸ್ಟಾರ್ಟಿಂಗ್ ನಂಬರ್ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಬಟ್ 400 500 ಅಥವಾ 600ನಿಂದ ಸ್ಟಾರ್ಟ್ ಆಗಬಹುದು. ತುಂಬ ಜನರ 3, 4, 5 ಈ ರೀತಿಯ ಯಾರ ಒಂದು ಚಾಲನಾವೃತ್ತಿ ಪರೀಕ್ಷೆ ಹುಬ್ಬಳ್ಳಿಯಲ್ಲಿ ಇದೆ ಅಂಥವರ ಕರೆಪತ್ರ ಡೌನ್ಲೋಡ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, 400 500 ಅಥವಾ 600 ಅಬೋವ್ ಮೇಲೆ ಯಾರು ಇದ್ದೀರಿ, ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಆಗ್ತಾ ಇದೆ. ಆಮೇಲೆ ನಿಮಗೆ ಗೊತ್ತಿದೆ, 400 ಆದ ಮೇಲೆ 401 ಈ ರೀತಿಯಾಗಿ, ಆಮೇಲೆ 41 ಈ ರೀತಿಯಾಗಿ ಕಂಟಿನ್ಯೂ ಆಗುತ್ತದೆ. ಸೊ ಫ್ರೆಂಡ್ಸ್, ಯಾರ ಒಂದು 400 ಇಂದ ಸ್ಟಾರ್ಟ್ ಆಗುತ್ತದೆ ನಂಬರ್, ಅಂಥವರಷ್ಟೇ ಕರೆಪತ್ರ ಈಗ ಡೌನ್ಲೋಡ್ ಆಗ್ತಾ ಇದೆ. ಯಾಕಂದರೆ 3ರಿಂದ 3, 4, 5 ಈ ರೀತಿಯ ನಿಮ್ಮ ಒಂದು ಡೇಟ್ ಇರಬಹುದು. ಸೊ ಫ್ರೆಂಡ್ಸ್, ನೀವು ಅಂಥವರು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಿ ಈಗ. ನೆಕ್ಸ್ಟ್ ನಿಮ್ಮ ಒಂದು 41 ಆಗಲಿ ಅಥವಾ 416 ಈ ರೀತಿ ಇದ್ದರೆ ನಿಮ್ಮ ಒಂದು ಕರೆಪತ್ರ ಲೇಟ್ ಆಗುತ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ನಿಮಗೆ ಗೊತ್ತಿದೆ, ಸ್ವಲ್ಪ ದಿನದ ನಂತರ ನೀವು ಕೂಡ ಟ್ರೈ ಮಾಡ್ತಾ ಇರಿ. ನಮಗೂ ಕೂಡ ಏನಾದರೂ ಅಪ್ಡೇಟ್ ಬಂದರೆ, ಯಾವ ಒಂದು ಅಪ್ಲಿಕೇಶನ್ ನಂಬರ್ ಈಗ ನಡೆಯುತ್ತಾ ಇದೆ ಅಂತ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ. ಅದೇ ರೀತಿ ನಿಮಗೆ ಗೊತ್ತಿದೆ, ಡೇಟ್ ಮತ್ತು ಮಿಸ್ ಮಾಡಿಕೊಳ್ಳಬೇಡಿ. ಅವರು ಲಾಸ್ಟ್ ಚಾನ್ಸ್ ಕೊಡುತ್ತಾರೆ. ಬಟ್ ನೀವು ಲಾಸ್ಟ್ ಎಲ್ಲಿಯವರೆಗೆ ನೀವು ಕಾಯಬೇಕು, ಯಾವಾಗ ಕರೆಯುತ್ತಾರೆ ಅಂತ ವೇಟ್ ಮಾಡುತ್ತಾ ಇರಬೇಕು. ಸೊ ಅದರ ಸಲುವಾಗಿ ನಿಮ್ಮ ಒಂದು ಡೇಟಿನಲ್ಲೇ ನೀವು ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡುವುದು ಒಳ್ಳೆಯದು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಇನ್ನೊಂದು ಸಲ ನಾನು ತಿಳಿಸಿಕೊಡುತ್ತೇನೆ, 4NW 400 ಇಲ್ಲಿಂದ ಯಾರ ಒಂದು ನಂಬರ್ ಸ್ಟಾರ್ಟ್ ಆಗುತ್ತದೆ ಅವರ ಒಂದು ಚಾಲನಾವೃತ್ತಿ ಪರೀಕ್ಷೆ ಮೊದಲಿನಿಂದ ಸೀರಿಯಲ್ ವೈಸ್ ಸ್ಟಾರ್ಟ್ ಆಗುತ್ತದೆ. ನಿಮಗೆ ಗೊತ್ತಿದೆ, ಈಗ NHK ಅವರಿಗೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಆಗುತ್ತದೆ. ಸೊ HK ಅವರಿಗೆ ಆಲ್ರೆಡಿ ಹುಮನಾಬಾದಿನಲ್ಲಿ ಚಾಲನಾವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ. ಸೊ ಫ್ರೆಂಡ್ಸ್, ಅದರ ಸಲುವಾಗಿ ಕೂಡ ಅಪ್ಲಿಕೇಶನ್ ನಂಬರ್ ಸೀರಿಯಲ್ ವೈಸ್ ಆಗುವುದಿಲ್ಲ. ಯಾಕಂದರೆ HKದವರು ಯಾರು ಇದ್ದಾರೆ ಅವರಿಗೆ ಆಲ್ರೆಡಿ ಅಲ್ಲಿ ಹುಮನಾಬಾದಿನಲ್ಲಿ ನಡೆಯುತ್ತಾ ಇದೆ. ಸೊ ಈಗ ಮಿಡಲ್ ಕೂಡ ನಿಮ್ಮ ಒಂದು ಸೀರಿಯಲ್ ನಂಬರ್ ಕೂಡ ಬರಬಹುದು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ, ವೆಬ್ಸೈಟ್ ಲಿಂಕನ್ನು. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನಿಮ್ಮ ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು.